ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ನಿಮ್ಮ ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಉಂಟಾಗುತ್ತೆ. ತನ್ಮೂಲಕ ಒಂದು ಲಾಭ ಕಾಣ್ತೀರ. ವ್ಯಾಪಾರದಲ್ಲಷ್ಟೇ ವಿಶೇಷವಾದ ಲಾಭ ಇದೆ ಈ ದಿವಸ. ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಆಟೋಮೊಬೈಲ್ಸ್, ಪೆಟ್ರೋಲಿಯಂ, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರು ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ. ತುಂಬ ಚೆನ್ನಾಗಿದೆ ದಿವಸ. ಪ್ರಾರ್ಥನೆಗೆ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಇದೆ ಈ ದಿವಸ. ಕೆಲಸದ ಒತ್ತಡ ಅಷ್ಟಲ್ಲದೆ ಇನ್ನೊಬ್ಬರ ಕೆಲಸ ನಿಮ್ಮ ಮೇಲೆ ಬಂದುಬಿಡುತ್ತೆ. ನೀವೇ ನಿಭಾಯಿಸಬೇಕಾದ ಪರಿಸ್ಥಿತಿ ಬರುತ್ತೆ ಈ ದಿವಸ. ನಿಮಗೆ ಆಗದೇ ಇರತಕ್ಕಂಥವ್ರು ಅಥವಾ ಬೇಡದ ಕೆಲಸಗಳಲ್ಲಿ, ಅಂದರೆ ನಿಮ್ಮ ಕೆಲಸದಲ್ಲಿ ಇನ್ನೊಬ್ಬರು ಬಂದು ಮೂಗು ತೋರಿಸತಕ್ಕಂಥದ್ದು, ಈ ಥರದ್ದೆಲ್ಲ ಆಗೋದು ನಿಮಗೆ ಇರಿಟೇಷನ್ ಆಗುತ್ತೆ ಈ ದಿವಸ. ತಪ್ಪದೇ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಪಂಚಾಮೃತ ಸೇವೆ ಮಾಡಿಸಿ ದಿವಸ ತುಂಬ ಸಹಾಯ ಆಗುತ್ತೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹೀಗಾಗಿ ಒಂದು ವರ್ಗಕ್ಕೆ ಚೆನ್ನಾಗಿದೆ, ಕೆಲವರಿಗೆ ಸ್ವಲ್ಪ ತೊಡಕಿದೆ. ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ದಿವಸ ಕೆಲಸದಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸಹಕಾರಗಳು ಸಿಗುತ್ತೆ. ಸಂಗಾತಿಯ ಸಹಕಾರ ಚೆನ್ನಾಗಿದೆ. ಸಹೋದರ ಸಹಕಾರ ಚೆನ್ನಾಗಿರುತ್ತದೆ. ಬುದ್ಧಿಬಲ ಚೆನ್ನಾಗಿದೆ. ಮಕ್ಕಳ ಸಹಾಯ ಇದೆ, ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಇದೆ. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ನಾಗ ಕವಚ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ಅಷ್ಟಮದಲ್ಲಿ ಮಾಂದ್ಯಬುದ್ಧಿಯಾಗಿದೆ. ಹೀಗಾಗಿ ವಸ್ತು ನಷ್ಟತೆ ಮತ್ತು ಸೋಲು ಉಂಟಾಗುತ್ತೆ. ಯಾವುದಾದ್ರು ಒಂದು ಗಂಭೀರ ವಿಚಾರ, ಚರ್ಚೆ, ವಾದಗಳಲ್ಲಿ ಭಾಗಿಯಾದರೆ ನಿಮಗಲ್ಲಿ ಅಷ್ಟು ಮಾನ್ಯತೆ ಇರಲ್ಲ. ನಿಮ್ಮ ಮಾತು ಬಿದ್ದು ಹೋಗುತ್ತೆ. ಆದ್ದರಿಂದ ನಿಮಗೆ ಮತ್ತೆ ಸಂಕಟ, ನೋವು, ವ್ಯಥೆ ಇದಿದೆ. ಸ್ವಲ್ಪ ಗಮನ ಇರಲಿ. ಅಂಥವುಗಳ ಕಡೆ ಹೋಗೋದು ಬೇಡ ಈ ದಿವಸ. ಕುಟುಂಬ ಸಹಕಾರ ಚೆನ್ನಾಗಿದೆ. ಸ್ತ್ರೀಯರಿಗೆ ಮಾನ್ಯತೆ ಇದೆ. ನಿಮಗೆ ಗೃಹ ಸೌಖ್ಯಗಳು ಚೆನ್ನಾಗಿದೆ. ಮನೆಯ ಕೆಲಸಗಳು ಇತ್ಯಾದಿಗಳು, ಸೈಟಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಇನ್ನೇನು ಮತ್ತೊಂದು, ಆ ಥರದ್ದೆಲ್ಲ ಅನುಕೂಲ ಇದೆ. ಪ್ರಾರ್ಥನೆಗೆ ಈ ದಿವಸ ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಧೈರ್ಯ ಸಾಹಸಗಳಿದ್ದಾವೆ. ಈ ದಿವಸ ದಾಂಪತ್ಯದಲ್ಲಿ ಮನಸ್ತಾಪ ಇದೆ. ವ್ಯಾಪಾರಿಗಳಿಗೆ ತೊಡಕಿದೆ. ಮೋಸ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ದೂರ ಪ್ರಯಾಣಕ್ಕೆ ತೊಂದರೆ ಸೂಚಿಸ್ತಾ ಇದೆ. ಚಿತ್ತೋತ್ತ ಸ್ಥಾನ. ಹೀಗಾಗಿ ಮನಸ್ಸು ಹಲವು ತೆರದಲ್ಲಿ ನಿಮ್ಮನ್ನು ಪ್ರಕ್ಷುಬ್ಧ, ವಿಪ್ಲವ ಮಾಡಿಬಿಡುತ್ತೆ, ಕಳೆದು ಹಾಕುತ್ತೆ, ತಿಳಿಯನ್ನು ಕಳೆದು ಹಾಕುತ್ತೆ. ಹೀಗಾಗಿ ಇದರ ನಿವಾರಣೆಗೆ ಈಶ್ವರನ ಪ್ರಾರ್ಥನೆ, ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕವನ್ನೇ ಮಾಡಿಸಿ, ನೀವು ಕೂಡ ಅನುಕೂಲ ಆಗುತ್ತೆ. ಮೀನರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ವ್ಯಯದಲ್ಲಿದ್ದಾನೆ. ಹೀಗಾಗಿ ಮಕ್ಕಳಿಂದಾಗಿ ಅತಿಯಾದ ವ್ಯಯ. ಮಕ್ಕಳೇನೋ ಕೇಳ್ತಾರೆ ಈ ದಿವಸ, ಹಠ ಕೊಡಿಸಲೇಬೇಕಾದ ಪರಿಸ್ಥಿತಿ ಬರ್ತದೆ. ನೀವು ಪರದಾಡಬೇಕಾಗುತ್ತೆ. ಹಣ ಇಲ್ಲದೆ ಸಾಲ ಮಾಡಬೇಕಾದ ಪರಿಸ್ಥಿತಿ. ಷಷ್ಠದಲ್ಲಿ ಮಾಂದ್ಯ ಇದ್ದಾನೆ. ಹೀಗಾಗಿ ಸಾಲ, ಹಣ, ವ್ಯಯ ಎರಡು ನಿಮ್ಮನ್ನು ಬಾಧಿಸುತ್ತೆ. ಸ್ವಲ್ಪ ಗಮನ ಇರಲಿ. ಜೊತೆಗೆ ಬಂಧುದ್ವೇಷ ಇದೆ ಈ ದಿವಸ. ಸ್ವಲ್ಪ ಬಂಧುಗಳಲ್ಲಿ ಅಸಮಾಧಾನ, ಅದು ತಂದೆ ಬಂಧುಗಳಲ್ಲಿ, ಜ್ಞಾತಿಗಳಲ್ಲಿ ಸ್ವಲ್ಪ ತೊಡಕು, ಗಲಾಟೆ, ಕಲಹ ಈ ಥರದ್ದೆಲ್ಲ ಇದೆ. ಈ ದಿವಸ ಸ್ವಲ್ಪ ವೀಕ್ ಆಗಿದೆ ನಿಮಗೆ. ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಪರಿಶ್ರಮ ಜಾಸ್ತಿ. ಇದೆಲ್ಲ ಕಾರಣದಿಂದ ಗುರು ಪ್ರಾರ್ಥನೆ ಮಾಡಿ. ಈ ದಿವಸ ಗುರುವಾರವೇ ಆಗಿದೆ. ಗುರು ಸನ್ನಿಧಾನದಲ್ಲಿ ಈ ದಿವಸ ನಿಮಗೆ ಇಷ್ಟವಾದ ಒಂದು ಸೇವೆ ಮಾಡಿಸಿ, ನೀವು ಭಾಗವಹಿಸಿ, ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ವರಿಷ್ಠಾಯ ನಮಃ. ಈ ಮಂತ್ರದಿಂದ ನೀವು ಒಂದು ಪ್ರಶಂಸೆಗೆ ಪಾತ್ರರಾಗ್ತೀರ. ಯಾವುದೇ ಕೆಲಸ ಮಾಡ್ತಾರೆ ಆ ಕೆಲಸಕ್ಕೊಂದು ಮಾನ್ಯತೆ ಸಿಗುತ್ತೆ. ನಿಮಗೆ ಒಂದು ಮಾನ್ಯತೆ ಬರುತ್ತೆ. ಹೇಳ್ಕೊಳ್ಳಿ, 108 ಬಾರಿ ಹೇಳಿ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.